ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನಟ ಧನ್ವೀರ್ ಅವರು ಅಭಿನಯಿಸಿರ್ತಕ್ಕಂಥ ರಘುಕುಮಾರ್ ಅವರ ಚೊಚ್ಚಲ ನಿರ್ದೇಶನದ ಹಯಗ್ರೀವ ಸಿನಿಮಾ ಇವತ್ತು ಕೆಲವು ಸ್ಕ್ರೀನ್ಗಳಲ್ಲಿ ಬಿಡುಗಡೆ ಆಗಿದೆ. ಸಂಜೆ 7:30ಯಿಂದ ಸಂಜೆ 4 ಗಂಟೆಯಿಂದಲೂ ಕೂಡ ಕೆಲವು ಸ್ಕ್ರೀನ್ಗಳಲ್ಲಿ ಬಿಡುಗಡೆ ಆದರೆ ಇನ್ನು ಅಫ್ಕೋರ್ಸ್ ಎಲ್ಲ ಕಡೆಯಲ್ಲೂ ಕೂಡ ಸಂಜೆ 7:30ಯಿಂದ ಈ ಶೋ ಪ್ರಸಾರ ಆಗಿದೆ. ಅಂದ್ಕೊಂಡಂಗೆ ಆಗಿದ್ದರೆ ಬಹುಶಃ ಬೆಳಗ್ಗೆ 10 ಗಂಟೆ ಶೋ, ಮಧ್ಯಾಹ್ನ 1 ಗಂಟೆ ಶೋ, 4 ಗಂಟೆ ಶೋ ಕೂಡ ಪ್ರಸಾರ ಆಗಬೇಕಾಗಿತ್ತು. ಬಟ್ ಅದು ಸೆನ್ಸಾರ್ ಮಂಡಳಿ ಅನುಮತಿ ನೀಡದೇ ಇರುವ ಕಾರಣ, ಅಂದರೆ ಚಿತ್ರದಲ್ಲಿ ತೋರಿಸಿರ್ತಕ್ಕಂಥ ಒಂದಷ್ಟು ಸನ್ನಿವೇಶಗಳನ್ನು ಮತ್ತೆ ಪರಿಶೀಲನೆ ಮಾಡಬೇಕಾದಂಥ ನಿರ್ಧಾರ ಕೈಗೊಂಡಿದ್ರಿಂದ ಈ ಸಿನಿಮಾಗೆ ಸೆನ್ಸಾರ್ ಸಿಕ್ಕಿದ್ದು ತಡವಾಯಿತು. ಆ ಕಾರಣದಿಂದ ಮಧ್ಯಾಹ್ನ ಶೋ, ಬೆಳಗ್ಗೆ ಶೋ, ಸಂಜೆ ಶೋ ಹಲವು ಕಡೆ ಪ್ರಸಾರ ಆಗಲಿಲ್ಲ. ಬಹುಶಃ ನನಗನ್ಸುತ್ತೆ ಚಿತ್ರತಂಡ ಏನಾದರೂ ಆ ಥರದ ನಿರ್ಧಾರ ಕೈಗೊಳ್ತಾ ಬಿಡುಗಡೆ ದಿನಾಂಕವನ್ನು ಅಥವಾ ಔಟ್ಪುಟ್ಟನ್ನು ಸಬ್ಮಿಟ್ ಮಾಡುವಲ್ಲಿ ತಡವಾಯಿತಾ ಗೊತ್ತಿಲ್ಲ, ಅಥವಾ ಸೆನ್ಸಾರ್ ಮಂಡಳಿ ಏನಾದರೂ ಮತ್ತೆ ಪರಿಶೀಲನೆ ಮಾಡಬೇಕು ಅಂತ ಪಟ್ಟು ಹಿಡಿದು ಕೂರ್ತಾ ಗೊತ್ತಿಲ್ಲ. ಸೊ ಹಲವು ಜನ ಬೆಳಗ್ಗೆಯಿಂದಲೂ ಕೂಡ ಮಾತಾಡ್ಕೊಳ್ತಿದ್ದೇನು ಅಂತಂದರೆ ಬಹುಶಃ ಇದರಲ್ಲಿ ಪೊಲಿಟಿಕಲ್ ಗಿಮಿಕ್ ಏನಾದರೂ ಆಗಿರಬಹುದೇನೋ ಅಂತ ಅಂದ್ಕೊಂಡಿದ್ರು. ಸೊ ಸಿನಿಮಾ ನೋಡೋ ತನಕ ನಾನು ಕೂಡ ಒಂದು ಸಣ್ಣದಾಗಿರುತ್ತಲ್ಲ, ಸೊ ಹಾಗೆ ಅಂದ್ಕೊಂಡಿದ್ದೆ. ಬಟ್ ಸಿನಿಮಾ ನೋಡಿದಾಗ ಅಲ್ಲಿ ತೋರಿಸಿರ್ತಕ್ಕಂಥ ಒಂದಷ್ಟು ದೃಶ್ಯಗಳು ಬಹುಶಃ ಸೆನ್ಸಾರ್ ಮಂಡಳಿನ ಮತ್ತೆ ಪರಿಶೀಲನೆ ಮಾಡಬೇಕು ಅಂತ ಮನಸ್ಸು ಮಾಡಿರುತ್ತೆ ಅಂತ ನನಗೂ ಕೂಡ ಅನ್ನಿಸ್ತು ಸಿನಿಮಾ ನೋಡಿದ್ಮೇಲೆ. ಓಕೆ, ಜೆನ್ಯೂನ್ ಆಡಿಯನ್ಸನ್ನು ಚಿತ್ರತಂಡ ಮಿಸ್ ಮಾಡ್ಕೊಳ್ತು ಅನ್ಸುತ್ತೆ. ಯಾಕೆಂದರೆ ಎಷ್ಟೋ ಜನ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬೆಳಗ್ಗೆ ಶೋನೇ ಮಧ್ಯಾಹ್ನ ಶೋನೇ ನೋಡಬೇಕು ಅನ್ಕೊಂಡು ಬಂದಿರ್ತಾರೆ. ಸೊ ಅವರು ನೋಡೋಕ್ಕಾಗದೆ ನಿರಾಸೆ ಮಾಡಿಕೊಂಡ್ರು. ಸೊ ನಾಳೆ ಬೆಳಗ್ಗೆಯಿಂದ ನಿಮಗೆ ಎಂದಿನಂತೆ ಶೋ ಎಲ್ಲ ಕಡೆ ಪ್ರಸಾರ ಆಗುತ್ತೆ. ತಪ್ಪದೆ ಹೋಗಿ ನಿಮ್ಮ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ. ಸೊ ಯಾರ್ಯಾರು ನೋಡ್ಬೋದು ಅಂತಲೂ ಕೂಡ ಈ ರಿವ್ಯೂ ಮೂಲಕ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಅಫ್ಕೋರ್ಸ್ ಈ ಒಂದು ಸಿನಿಮಾ ಸೆಟ್ಟೇರಿದಾಗ ಟೈಟ್ಲು ತುಂಬ ಇಂಪ್ರೆಸ್ ಆಗಿತ್ತು, ಅಷ್ಟೇ ಕ್ಯಾಚಿ ಕೂಡ ಆಗಿತ್ತು, ಹಯಗ್ರೀವ. ಸೊ ಹಯಗ್ರೀವ ಅನ್ನುವಂಥದ್ದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವತೆಯ ಹೆಸರು, ಒಂದು ದೇವರ ಹೆಸರು. ಸೊ ಕುದುರೆ ರೂಪದಲ್ಲಿರ್ತಕ್ಕಂಥ ಆ ಸ್ವಾಮಿಯನ್ನ ಚಿಕ್ಕ ಮಕ್ಕಳು ಇರ್ತಕ್ಕಂಥ ರೂಮ್ಗಳಲ್ಲಿ, ಕೋಣೆಗಳಲ್ಲಿ ಆ ಸ್ವಾಮಿ ಫೋಟೋ ಅಥವಾ ಪುಸ್ತಕ ಇಟ್ಟರೆ ಮಕ್ಕಳಿಗೆ ಎಜುಕೇಶನ್ ತಲೆಗೆ ಬೇಗ ಹತ್ತುತ್ತೆ ಅನ್ನುವಂಥದ್ದು ಈ ಜ್ಯೋತಿಷಿಗಳು, ಅಸ್ಟ್ರಾಲಜರ್ಸ್ಗಳ ಸಲಹೆ ಆಗಿರುತ್ತೆ. ಹಾಗಾಗಿ ಚಿಕ್ಕ ಮಕ್ಕಳು ಎತ್ತಿರ್ತಕ್ಕಂಥ ತಂದೆ ತಾಯಿಗಳಿಗೆ ಹಯಗ್ರೀವ ಸ್ವಾಮಿ ಗೊತ್ತಿರುತ್ತೆ, ಬಹುತೇಕ ಜನರಿಗೆ ಗೊತ್ತಿಲ್ಲದೆ ಇದ್ರು. ಸೊ ಹಯಗ್ರೀವ ಸ್ವಾಮಿಯ ಹೆಸರನ್ನ ಈ ಸಿನಿಮಾ ಮೂಲಕ ಟೈಟ್ಲ್ ಇಟ್ಟಾಗ ಏನೋ ಡಿಫ್ರೆನ್ಸ್ ಇದೆಯಲ್ಲ ಅಂತಂದಾಗ ಅಫ್ಕೋರ್ಸ್ ಸಿನಿಮಾದ ಪೋಸ್ಟರ್ಗಳಲ್ಲೂ ಕೂಡ ಹಯಗ್ರೀವ ಸ್ವಾಮಿಯ ಮುಖವನ್ನು ನಾವು ಗಮನಿಸಿದಾಗ ಏನೋ ಇರಬಹುದು ಸಿನಿಮಾದಲ್ಲಿ ಅನ್ನುವಂಥ ಒಂದು ನಿರೀಕ್ಷೆ ದುಪ್ಪಟ್ಟಾಯ್ತಾ ಹೋಯ್ತು. ಸೊ ಅಂದ್ಕೊಂಡಾಗೆ ಇವಾಗ ಸಂಜೆ 6:30 ನಾನು ಗ್ಲೋಬಲ್ ಸಿನಿಮಾಸ್ ಇದೆಯಲ್ಲ ಮೈಸೂರು ರೋಡ್ನಲ್ಲಿ, ಅಲ್ಲಿ ಈ ಸಿನಿಮಾವನ್ನು ನೋಡ್ಕೊಂಡು ಬಂದೆ. ಈಗ ಸಿನಿಮಾ ಬಗ್ಗೆ ಸ್ಪಷ್ಟವಾಗಿ ಸಂಪೂರ್ಣವಾಗಿ ರಿವ್ಯೂ ಮೂಲಕ ನೋಡ್ತಾ ಹೋಗೋದಾದ್ರೆ ಸಿನಿಮಾದ ಒನ್ ಲೈನ್ ಸ್ಟೋರಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಮ್ಮಲ್ಲಿ ಪ್ರೆಸೆಂಟ್ ಈಗ ಈ ಹಿಂದೆ ಅಂದರೆ ಒಂದು 150-200 ವರ್ಷಗಳ ಹಿಂದೆ ಕಣ್ಣು ಸರ್ಜರಿ ಮಾಡೋದು, ಹಾರ್ಟ್ ಸರ್ಜರಿ ಮಾಡೋದು, ಕಿಡ್ನಿನ ರಿಪ್ಲೇಸ್ ಮಾಡೋದು ಇದೆಲ್ಲ ಇರ್ಲಿಲ್ವೇನೋ. ಬಟ್ ಹೋಗ್ತಾ ಹೋಗ್ತಾ ವಿಜ್ಞಾನ ಯಾವಾಗ ಪ್ರಗತಿಪರದತ್ತ ಹೋಯ್ತು, ಬೆಳೀತಾ ಹೋಯ್ತು, ಆವಾಗ ಜನನು ಕೂಡ ಹೌದಾ ಆಗುತ್ತಾ ಇದೆಲ್ಲ ಅನ್ನುವಂಥದ್ದು ಹೋಗಿ ಈಗ ಸಾಮಾನ್ಯ ಹೋಗಿದೆ. ಕಣ್ಣೇನಿಲ್ಲ ಅಂದರೆ ಕಣ್ಣು ಡೊನೇಟ್ ಮಾಡ್ತಾರೆ, ಹಾರ್ಟ್ ಏನಾರು ಆಗೈತೆ ಅಂದರೆ ಸರ್ಜರಿ ಮಾಡ್ಸೋಣ, ಕಿಡ್ನಿ ಏನಾರು ಆಗೈತೆ ಅಂದರೆ ಯಾರು ದಾನ ಮಾಡ್ತಾರೆ. ಸೊ ಈ ಥರ ಬಂದ್ಬಿಟ್ಟೈತೆ. ಅಂದರೆ ನಮಗೀಗ ನಾರ್ಮಲ್ ಆಗಿಬಿಟ್ಟಿದ್ದೀವಿ, ಅದೆಲ್ಲ ನಮಗೇನು ಸ್ಪೆಷಲ್ ಅಂತ ಅನ್ಸಲ್ಲ. ಕೆಲವು ಬುದ್ಧಿವಂತರು ಅಥವಾ ಅತಿ ಬುದ್ಧಿವಂತರು ಅಂತ ಇರ್ತಾರೆ. ಸೊ ಇದಕ್ಕಿಂತನೂ ನಾನು ಏನಾದ್ರು ಬೇರೆ ಆವಿಷ್ಕಾರ ಮಾಡಬೇಕು, ಇದಕ್ಕಿಂತನೂ ಡಿಫ್ರೆಂಟ್ ಆಗಿ ಏನಾದ್ರು ನಾನು ಮಾಡಬೇಕು ಅನ್ನುವಂಥ ಒಬ್ರು ಈ ಮೆಂಟಲ್ಗಳು ಅಂತ ಹೇಳೋಕ್ಕಿಂತ ಅವ್ರನ್ನ ಅತಿ ಬುದ್ಧಿವಂತರು ಅಂತ ಹೇಳ್ತೀವಲ್ಲ. ಸೊ ಅಂಥವ್ರಿಗೆ ಏನಾದರೂ ಈ ಥರ ಐಡಿಯಾ ಬಂತು ಅಂತಂದರೆ ಅವ್ನು ಏನು ಮಾಡಬಹುದು ಅನ್ನುವಂಥದ್ದನ್ನು ಈ ಒಂದು ಸಿನಿಮಾ ಮೂಲಕ ತೋರಿಸೋದಕ್ಕೆ ನಿರ್ದೇಶಕರು ಹೊರಟಿದ್ದಾರೆ. ಸೊ ಅದು ಯಾರು ಮಾಡ್ತಾನೆ ಅನ್ನುವಂಥದ್ದು ನಿಮಗೆ ಸಸ್ಪೆನ್ಸ್. ನಾನಂಥದ್ದನ್ನು ರಿವೀಲ್ ಮಾಡಲ್ಲ. ಯಾಕೆಂತಂದರೆ ಈ ಬುಕ್ ಮೈ ಶೋ ಅನ್ನೋದ್ರಲ್ಲೂ ಕೂಡ ಕೆಳಗಡೆ ಯಾರ್ಯಾರು ಆರ್ಟಿಸ್ಟ್ಗಳು ಅಂತ ಆ್ಯಕ್ಟ್ ಮಾಡಿರ್ತಾರೆ ಅಂತ ಹಾಕಿರ್ತಾರೆ. ಅದರಲ್ಲಿ ಅವ್ರ ಹೆಸರನ್ನು ಕೂಡ ಹಾಕಿಲ್ಲ, ಫೋಟೋನು ಕೂಡ ಹಾಕಿಲ್ಲ. ಹಾಗಾಗಿ ಆ ಸಸ್ಪೆನ್ಸನ್ನು, ಆ ಕ್ಯೂರಿಯಾಸಿಟಿನ ಹಾಳು ಮಾಡೋದು ಬೇಡ. ಹಾಗಾಗಿ ಅದು ಯಾರು ಅನ್ನುವಂಥದ್ದನ್ನು ನೀವು ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು. ಸೊ ಈಗ ನಮ್ಮಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಈಗ ವರಹ ಅವತಾರ ಅಂತ ಹೇಳ್ತೀವಿ. ವರಹ ಅವತಾರ ಅಂತಂದ್ರೆ ಭೂದೇವಿಯನ್ನು ರಕ್ಷಣೆ ಮಾಡೋದಕ್ಕೆ ವಿಷ್ಣು ಏನ್ ಮಾಡ್ತಾನೆ, ವರಹನ ಅವತಾರ ಅಂದ್ರೆ ಹಂದಿ ತಲೆ, ಕೆಳಗಡೆ ಮನುಷ್ಯನ ದೇಹ. ಇನ್ನೊಂದು ನರಸಿಂಹ ಅವತಾರ, ಪ್ರಹ್ಲಾದನ ರಕ್ಷಣೆ ಮಾಡೋದಕ್ಕೆ ನರಸಿಂಹನ ಮುಖ, ಮನುಷ್ಯನ ದೇಹ. ಇನ್ನೊಂದು ಕಡೆ ಈಗ ಗಣೇಶ, ಶಿವ ಯಾವಾಗ ಗಣೇಶನನ್ನ ತಡಿತಾನೆ ಪಾರ್ವತಿ ಸ್ನಾನ ಮಾಡ್ಬೇಕಾದ್ರೆ ಅವಾಗ ಕೋಪ ಬರುತ್ತೆ ಶಿವಂಗೆ, ಗಣೇಶನ ತಲೆನೇ ಕಟ್ ಮಾಡ್ಬಿಡ್ತಾರೆ. ಸೊ ಉತ್ತರ ದಿಕ್ಕಲ್ಲಿ ಯಾರು ಮಲಗಿರ್ತಾರೆ ಅದನ್ನ ತಲೆ ಕತ್ತರಿಸ್ಕೊ ಬನ್ನಿ ಅಂತ ಹೇಳ್ತಾರೆ. ಸೊ ಆನೆ ಕತ್ತರಿಸ್ಕೊಂಡ್ಬಿಡ್ತಾರೆ, ಶಿವನ ನಂದಿ ಇರ್ತಾರಲ್ಲ ಅವ್ರು ಹೋಗಿ. ಸೊ ಹಾಗಾಗಿ ಗಣೇಶನಿಗೂ ಕೂಡ ಆನೆ ತಲೆ ಬರುತ್ತೆ. ಸೊ ನಮ್ಮ ಪುರಾಣದಲ್ಲಿ ಏನಿರ್ತಾವಲ್ಲ ಅದನ್ನ ನಾವು ಪುರಾಣವಾಗೇ ತಗೊಬೇಕು. ಬಟ್ ಇಲ್ಲೊಬ್ಬ ಅದನ್ನ ರಿಯಲ್ ಆಗಿ ತಗೊಂಡ್ಬಿಟ್ಟಿರ್ತಾನೆ. ಅವನು ಯಾರು ಅನ್ನುವಂಥದ್ದೇ ಈ ಸಿನಿಮಾದೊಂದು ಕತೆ. ಸೊ ಅದು ಯಾರು ಅನ್ನುವಂಥದ್ದೇ ನಿಮಗೆ ಕ್ಯೂರಿಯಾಸಿಟಿ. ಅದು ಹೀರೋನ, ವಿಲನ್ನ, ಯಾರು ಎಕ್ಸೆಟ್ರಾ ಏನು ಬೇಕಾದ್ರೂ ತಲೆ ತುಂಬ್ಕೊಳ್ಳಿ. ಅದನ್ನು ನೀವು ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿದಾಗ ನಿಮಗೆ ಅದು ಫುಲ್ಫಿಲ್ ಆಗುತ್ತೆ. ಓಕೆ, ಈಗ ಕ್ಯಾರೆಕ್ಟರ್ ವಿಷಯಕ್ಕೆ ಬಂದ್ಬಿಡೋಣ. ಸಿನಿಮಾ ಕತೆ ಸಾಕಷ್ಟು.
ನಾಯಕ ನಟರಾಗಿ ಧನ್ವೀರ್ ಅವರು ಅಭಿನಯಿಸಿದ್ದಾರೆ. ಇದರಲ್ಲಿ ಪೊಲೀಸ್ ಪಾತ್ರದಲ್ಲಿ ಅಂದ್ರೆ ಪೊಲೀಸ್ ಅಧಿಕಾರಿಯ ಸಬ್ ಇನ್ಸ್ಪೆಕ್ಟರ್ ಪಾತ್ರವನ್ನ ಮಾಡಿದ್ದಾರೆ. ಆಸ್ ಯೂಶುವಲ್ ಈ ಹಿಂದೆ ಯಾವ ರೀತಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಅವ್ರದ್ದು ಫಿಸಿಕ್ಸ್ ಆಗಿರ್ಬೋದು ಅಥವಾ ಕೋಪದಲ್ಲಿ ತೋರುವಂತ ಆ ಶೇಡ್ ಆಗಿರ್ಬೋದು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇನ್ನು ಹೀರೋಯಿನ್ ಆಗಿ ಸಂಜನಾ ಆನಂದ್ ಅವರು ಆಕ್ಟ್ ಮಾಡಿದ್ದಾರೆ. ಬಹುಶಃ ಇವರಿಬ್ಬರಿಗೂ ಕೆಮಿಸ್ಟ್ರಿ ಅಷ್ಟು ಮ್ಯಾಚ್ ಆಗ್ಲಿಲ್ವಾ ಅಂತ ನನಗೆ ಅಲ್ಲಲ್ಲಿ ಅನ್ನಿಸ್ತಾ ಇತ್ತು. ಅಂಡ್ ಈ ಕಡೆ ಬಂದ್ರೆ ಶರತ್ ಲೋಹಿತಾಶ್ವರ್ ಆಗಿರ್ಬೋದು, ಸಾಧು ಕೋಕಿಲ್ ಅವರಾಗಿರ್ಬೋದು, ರಮೇಶ್ ಭಟ್ ಅವರಾಗಿರ್ಬೋದು, ಅವ್ರವ್ರ ಪಾತ್ರ ಆರಂಭದಲ್ಲಿ ಸಿನಿಮಾದ ತಳಹದಿ ಅಂತ ಹೇಳ್ತೀವಿ ಆ ರೀತಿ ಬಂದು ಪಾಸ್ ಆಗಿ ಹೋಗ್ತವೆ. ಸೊ ಕೆಲವು ಪಾತ್ರಗಳಷ್ಟೇ ಮೈಂಡಲ್ಲಿ ಉಳ್ಕೊಳ್ಳುವಂಥದ್ದು. ಸೊ ಅದರಲ್ಲಿ ಯಾರು ಉಳ್ಕೊಳ್ತಾರೆ ಅಂತ ನಾನು ಅದನ್ನು ವಿಲನ್ ಅಂತ ಮೆನ್ಷನ್ ಮಾಡೋದಕ್ಕೂ ಕೂಡ ಬೇಸರ ಆಗ್ತೈತೆ ನಿಮಗೆ. ಸೊ ಯಾರು ವಿಲನ್ ಅನ್ನುವಂಥದ್ದು ನಿಮಗೆ ಕ್ಯೂರಿಯಾಸಿಟಿ. ಸೊ ಇಡೀ ಸಿನಿಮಾ ಪೂರ್ತಿ ನಿಮಗೆ ಹೀರೋ ಎಷ್ಟು ಇಂಪಾರ್ಟೆನ್ಸ್ ಇರ್ತಾನೋ, ಹೀರೋ ಎಷ್ಟು ನಿಮ್ ನೆನಪಲ್ಲಿ ಉಳ್ಕೊಳ್ತಾನೋ, ಅದಕ್ಕಿಂತ ಜಾಸ್ತಿ ನಿಮಗೆ ಆ ವಿಲನ್ ಕ್ಯಾರೆಕ್ಟರ್ ನಿಮಗೆ ಮೈಂಡಲ್ಲಿ ಉಳ್ಕೊಳುತ್ತೆ. ಕಾರಣ ಆ ಸ್ಕ್ರೀನ್ ಪ್ಲೇ ಆತನಿಗೆ ಕೊಟ್ಟಿರ್ತಕ್ಕಂಥ ಕ್ಯಾರೆಕ್ಟರೈಸೇಷನ್ ಆ ರೀತಿ ಇದೆ. ಅದು ಯಾರು ಅನ್ನುವಂಥದ್ದೇ ಕ್ಯೂರಿಯಾಸಿಟಿ ಅಲ್ವಾ ನಿಮಗೆ. ಸೊ ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು. ಅಂಡ್ ಅಫ್ ಕೋರ್ಸ್ ಇದು A-rated ಸಿನಿಮಾ, ಅಡಲ್ಟ್ಸ್ ಅಂದ್ರೆ 18+ ಕಂಟೆಂಟು. ಸೊ ಯಾಕೆ ಸೆನ್ಸಾರ್ ಮಂಡಳಿ ಮತ್ತೆ ಪರಿಶೀಲನೆ ಮಾಡೋದಕ್ಕೆ ಹೋಯ್ತು ಅನ್ನುವಂಥದ್ದು ನನಗಂತೂ ಗೊತ್ತಿರಲಿಲ್ಲ. ಬಟ್ ಸಿನಿಮಾ ನೋಡಿದಾಗ ನನಗನ್ಸಿದ್ದು ಬಹುತೇಕ ನಮ್ಮ ಕನ್ನಡದ ಸಿನಿಮಾಗಳಲ್ಲಿ ಈ ರೀತಿಯ ಜಾನರ್ನಲ್ಲಿ ಸಿನಿಮಾಗಳನ್ನ ನೋಡಿರ್ತೀವಿ. ಸಸ್ಪೆನ್ಸ್, ಥ್ರಿಲ್ಲರ್, ಕ್ರೈಮ್, ಮಿಸ್ಟ್ರಿ ಈ ಜಾನರ್ಗಳಲ್ಲಿ ಸಿನಿಮಾಗಳನ್ನ ನೋಡಿರ್ತೀವಿ. ಬಟ್ ಇದು ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿ ತೋರಿಸೋದಕ್ಕೆ ಹೊರಟಿದ್ದಾರೆ ನಿರ್ದೇಶಕರು. ಸೊ ಅಲ್ಲಿ ಕೆಲವೊಂದು ದೃಶ್ಯಗಳನ್ನ, ಬಾಡಿಗಳನ್ನ ನೋಡಿದಾಗ ನಿಜಕ್ಕೂ ಒಂದು ಕ್ಷಣ ಆರಂಭದಲ್ಲಿ ಭಯ ಆಗುತ್ತೆ. ನಾನು ಸಜೆಸ್ಟ್ ಮಾಡಲ್ಲ ಈ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ. ಈ ಕೆಲವೊಂದು ಈ ತಮಿಳು ಮಲಯಾಳಮಲ್ಲಿ ಭಯಂಕರವಾಗಿ ತೋರಿಸಿರ್ತಾರೆ, ಬ್ರೂಟಲ್ ಆಗಿ ತೋರಿಸಿರ್ತಾರಲ್ಲ, ಅಂಥದ್ದೆಲ್ಲ ನೋಡೋಕ್ಕಾಗಲ್ಲ ಅಂತಾರಲ್ಲಪ್ಪ, ಅಂಥವ್ರಿಗೆ ನಾನಂತೂ ಯಾವ ಕಾರಣಕ್ಕೂ ಸಜೆಸ್ಟ್ ಮಾಡೋಕ್ಕಾಗಲ್ಲ. ಆ ರೀತಿಯ ದೃಶ್ಯಗಳು ನಿಮಗೆ 3-4 ಬಾರಿ ಪದೇ ಬರೋದ್ರಿಂದ ಬಹುಶಃ ಕೆಲವರು ಅದನ್ನ ಶಾಕ್ ಆಗಬಹುದು. ಇಲ್ಲ ನಾನು ಇಂಥವೆಲ್ಲ ನೋಡ್ತೀನಿ ಅನ್ನುವಂಥವ್ರಿಗೆ ಒಂದು ಬೆಸ್ಟ್ ಸಸ್ಪೆನ್ಸ್, ಥ್ರಿಲ್ಲರ್, ಕ್ರೈಮ್, ಮಿಸ್ಟ್ರಿ ಸಿನಿಮಾ ಅಂತ ಸಜೆಸ್ಟ್ ಮಾಡಬಹುದು. ಸೊ ಓಕೆ, ಇನ್ನು ಪಾತ್ರಗಳ ವಿಚಾರಕ್ಕೆ ಬಂದಾಯಿತು. ಅಶ್ವಿನ್ ಅನ್ನೋಂಥವ್ರ ಪಾತ್ರ ಅಂದ್ರೆ ಈಗ ಸಬ್ ಇನ್ಸ್ಪೆಕ್ಟರ್ಗೆ ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇರ್ತಲ್ಲ, ಸೊ ಅವರಂತೂ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಸೊ ನಿರ್ದೇಶಕರ ವಿಚಾರಕ್ಕೆ ಇಲ್ಲಿ ಬರೋದಾದ್ರೆ, ಯಾವ ನಿರ್ದೇಶಕರು ಶಾರ್ಟ್ ಫಿಲಂ ಮೂಲಕ ಬೆಳಕಿಗೆ ಬಂದಂತವರು OR ರಘುಕುಮಾರ್ ಅವರು. ಸೊ ಅವರ ಚೊಚ್ಚಲ ನಿರ್ದೇಶನದ ಸಿನಿಮಾ ಇದು. ನನಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು, ಯಾಕೆಂತಂದ್ರೆ ಅವ್ರ ಶಾರ್ಟ್ ಫಿಲಂ ರಿಲೀಸ್ ಆದಾಗ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಈ ತರ ಬಿಡುಗಡೆ ಆಗಿದೆ ಸರ್ ನಮ್ಮೊಂದು ಶಾರ್ಟ್ ಫಿಲಂ ನೋಡಿ ಅಂತ. ಸೊ ನಾನು ಅದನ್ನ ನೋಡಿದೆ. ಬೆಲ್ ಅಂತ, BELL ಅಂತ ಒಂದು ಯೂಟ್ಯೂಬ್ ಅಲ್ಲಿ ನಿಮಗೆ ಸರ್ಚ್ ಮಾಡಿದ್ರೆ ಸಿಗುತ್ತೆ. ತುಂಬಾ ಅದ್ಭುತವಾಗಿ ಒಂದು 20 ನಿಮಿಷದೊಳಗಡೆ ಇರತಕ್ಕಂಥ ಶಾರ್ಟ್ ಫಿಲಮ್ ಅನ್ನ ತುಂಬಾ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ರು. ಸೊ ನನಗೆ ಅವರೇ ಧನ್ವೀರ್ ಅವ್ರಿಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಒಂದು ಒಳ್ಳೆ ಸಿನಿಮಾ ಮೂಲಕ, ಮೊದಲ ಸಿನಿಮಾ ಮೂಲಕ ಅಂತಂದಾಗ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು ನನಗೆ ಡೈರೆಕ್ಷನ್ ಮೇಲೆ. ಯಾಕಂದ್ರೆ ಒಂದು ಶಾರ್ಟ್ ಫಿಲ್ಮ್ನ ಆ ರೀತಿ ಮಾಡಿದಂಥವ್ರು ಇನ್ನು ಲಾರ್ಜ್ ಬಜೆಟ್ ಅಲ್ಲಿ ಸಿನಿಮಾ ಮಾಡ್ತಾರೆ ಅಂದ್ರೆ ಯಾವ ರೀತಿ ಮಾಡ್ಬೋದು ಅನ್ನೋ ನಿರೀಕ್ಷೆ ಇತ್ತು. ನಿಜಕ್ಕೂ ಹೇಳ್ತಾ ಇದ್ದೀನಿ, ಇದನ್ನೇ ಕಂಟಿನ್ಯೂಟಿ ಮಾಡ್ಕೋಗಿ ಒಬ್ಬ ಒಳ್ಳೆ ನಿರ್ದೇಶಕನ ಸಾಲಲ್ಲಿ ನಮ್ಮ ಕನ್ನಡದಲ್ಲಿ ನಿಲ್ತೀರಿ ಅಂತ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ. ಯಾಕೆಂದ್ರೆ ಯಾವುದಾದ್ರೂ ಸಿನಿಮಾವನ್ನ ನಾವು ನೋಡಿದಾಗ, ಯಾವುದೇ ಸಿನಿಮಾ ನೋಡಿದಾಗ್ಲೂ ಬಹುತೇಕ 100ಕ್ಕೆ 70 ಸಿನಿಮಾಗಳ ಬಗ್ಗೆ ರಿವ್ಯೂ ಮಾಡಿದಾಗ ಇನ್ನೂ ಏನೋ ಬೇಕಿತ್ತು ಅಂತ ಹೇಳ್ತೀವಿ. ಬಟ್ ಈ ಸಿನಿಮಾದಲ್ಲಿ ಕತೆ ಆಗಬಹುದು ಅಥವಾ ಚಿತ್ರಕಥೆ ಆಗ್ಬೋದು, ನೀವು ನೋಡಿ ಮುಗಿಸೋ ತನಕ ಕೂಡ ಇನ್ನೂ ಏನೋ ಬೇಕಿತ್ತು ಅನ್ನೋಂಥ ಕೊರತೆ ನಿಮಗೆ ಕಾಡೋದಿಲ್ಲ. ಅಂದ್ರೆ ಅಷ್ಟು ಚೆನ್ನಾಗಿ ಕತೆ ಆಗೇನೆ ಸ್ಕ್ರೀನ್ ಪ್ಲೇನ ಬರೆದಿದ್ದಾರೆ. ಒಂದು ಡಿಫ್ರೆಂಟ್ ಆಗಿ ಕಥೆಯನ್ನ ಸೃಷ್ಟಿ ಮಾಡಿದ್ದಾರೆ ನಮ್ಮ ಮೆದುಳಿಗೆ. ಇದುವರೆಗೂ ನೋಡಿದ್ವಲ್ಲ ಇದನ್ನ, ಇದು ಆಲ್ರೆಡಿ ನಾವು ನೋಡ್ಬಿಟ್ಟಿದೀವಿ ಅನ್ನೋ ರೀತಿ ಇಲ್ಲ. ಬಟ್ ಡಿಫ್ರೆಂಟ್ ಆಗಿ ಯಪ್ಪ ಈ ತರನು ಮಾಡ್ಬೋದಾ ಮನುಷ್ಯ, ಈ ತರನು ತಲೆ ಕೆಡಿಸ್ಕೊಬೋದಾ, ಈ ತರನು ಹುಚ್ಚ ಆಗ್ಬಹುದಾ ಅನ್ನುವಂಥ ಒಂದು ಕಥೆಯನ್ನ ಸಿದ್ಧಪಡಿಸಿ ಉಣಬಡಿಸಲು ಈಗ ಚಿತ್ರಮಂದಿರಕ್ಕೆ ತಂದಿಟ್ಟಿದ್ದಾರೆ. ಇನ್ನು ಸಾಂಗ್ಸ್ಗಳು ಹೇಳ್ಕೊಳ್ಳುವಂಥದ್ದು ಯಾವುದೂ ಇಲ್ಲ. ಒಂದು ಸಾಂಗ್ ಏನೋ ಇದೆ, ಎರಡು ಸಾಂಗ್ ಇದೆ. ಒಂದು ಗಣೇಶ ಬಂದಾಗ ಮತ್ತೊಂದು ರೊಮ್ಯಾಂಟಿಕ್ ಸಾಂಗ್ ಇದೆ. ಬಟ್ ಯಾವ ಮೈಂಡಲ್ಲಿ ಉಳ್ಕೊಳ್ಳುವಂಥ ಸಾಂಗ್ ಯಾವುದಿಲ್ಲ. ಇನ್ನು ಜೂಡಾ ಸ್ಯಾಂಡಿ ಅವರ ಬ್ಯಾಕ್ಗ್ರೌಂಡ್ ಸ್ಕೋರು ಓಕೆ ಅಂತ ಅನ್ಸುತ್ತೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಇನ್ನು ಕಂಪ್ಲೀಟ್ ಬೆಂಗಳೂರಲ್ಲೇ ಶೂಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೆಂತಂದ್ರೆ ಬಹುಶಃ ನನಗನ್ಸುತ್ತೆ ನಿರ್ದೇಶಕರು ಶಾರ್ಟ್ ಫಿಲಂ ಮೂಲಕ ಬಂದದ್ರಿಂದ ಬಹುಶಃ ಯಾವ ರೀತಿ ಬಂಡವಾಳ ಹಾಕೋದಪ್ಪ, ಇಲ್ಲ ಇಷ್ಟು ಒಂದು ಮಿನಿಮಮ್ ಸ್ಕೇಲಲ್ಲಿ ಇರುತ್ತೆ ಬಜೆಟ್, ಅದರಲ್ಲೇ ಮುಗಿಸಿ ಅನ್ನೋ ಥರ ಕೊಟ್ಟಿದ್ರಿಂದ ಬಹುಶಃ ಇಲ್ಲೇ ಮುಗಿಸಿದ್ದಾರೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಇನ್ನು ಕ್ಯಾರೆಕ್ಟರ್ಗಳಲ್ಲಿ ಇನ್ನು 2 ಕ್ಯಾರೆಕ್ಟರ್ ಮರ್ತ್ಬಿಟ್ಟೆ. ನಮ್ಮ ಬಿಗ್ ಬಾಸ್ನ ಅಶ್ವಿನಿ ಗೌಡ ಅವರು, ಹಾಗೇನೆ ಗಿಲ್ಲಿ ನಟ ಅವರು ಒಂದು 10-15 ಸೆಕೆಂಡ್ ಅವ್ರದ್ದೊಂದು ಕ್ಯಾರೆಕ್ಟರ್ ಇದೆ, ಬಂದು ಪಾತ್ರದಲ್ಲಿ ಮಾಡ್ಬಿಟ್ಟು ಮುಗಿಸ್ಬಿಟ್ಟು ಹೋಗ್ತಾರೆ. ಇನ್ನು ಅಶ್ವಿನಿ ಗೌಡ ಅವ್ರದ್ದು ಅಲ್ಲಲ್ಲಿ ಬರ್ತಾ ಇದೆ ಸೀನು, ಪೊಲೀಸ್ ಅಧಿಕಾರಿ ಪಾತ್ರವನ್ನ ಮಾಡಿರ್ತಕ್ಕಂಥದ್ರಿಂದ. ಸೊ ಓವರ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ಒಂದು ಸಿನಿಮಾವನ್ನ ನೀವು ತಮಿಳು, ತೆಲುಗು, ಮಲಯಾಳಂನಲ್ಲಿ ಕ್ರೈಮ್ ಸಿನಿಮಾಗಳನ್ನ ನೋಡಿರ್ತೀರಿ, ಸಸ್ಪೆನ್ಸ್ ಸಿನಿಮಾಗಳನ್ನ ನೋಡಿರ್ತೀರಿ. ರಾಕ್ಷಸನ್ನು ಮತ್ತೆ ಇನ್ನೊಂದು ಅಣ್ಣ ತಮ್ಮ ಇಬ್ರು ಇರ್ತಾರೆ, ಅವಳಿ ಜೋಳಿ ಟ್ವಿನ್ಸ್ತು. ಸೊ ಅವ್ನ ತಮ್ಮನ್ನ ಉಸಿರು ಕಡೆ ಸಾಯಿಸ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ಅವ್ನು ರಿವೆಂಜ್ ತಗೊಳ್ತಿರ್ತಾನಲ್ಲ, ಆ ಥರ ಸಿನಿಮಾಗಳೆಲ್ಲ ನೋಡಿ ಇಷ್ಟಪಟ್ಟಿರ್ತೀರಿ ನೋಡಿ, ಅಂಥವರಿಗೆ ಹೇಳಿ ಮಾಡಿಸಿದಂಥ ಸಿನಿಮಾ ಇದು. ಕನ್ನಡದಲ್ಲಿ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ ಅಂತ ಖಂಡಿತವಾಗಿಯೂ ನೀವು ನೋಡ್ಕೊಂಡು ಬಂದು ಹೇಳ್ತೀರಿ. ಬಟ್ 18+ ಕಂಟೆಂಟ್ ಆಗಿರೋದ್ರಿಂದ 18+ ಕಂಟೆಂಟ್ ಯಾವುದಕ್ಕೆ ಅಂತಂದ್ರೆ ಇಲ್ಲೇನೋ ವಲ್ಗರ್ ಇದೆ ಆ ಥರ ಇದೆ ಅಂತಲ್ಲ,
ಕ್ರೂರತ್ವ ಅಥವಾ ಭೀಕರತೆ ಇರೋ ಕಾರಣದಿಂದ ಅದು ಎ ಸರ್ಟಿಫೈಡ್ ಆಗಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ನಿಮಗೆ ನೋಡಬಹುದು. ನಾನು ಈ ಥರ ಸಿನಿಮಾಗಳನ್ನ ನೋಡ್ತೀನಿ ಅಂತಂದ್ರೆ ಡೆಫಿನೆಟ್ಲಿ ನೋಡ್ಬೋದು. ಇಲ್ಲ ನಂಗೆ ಭಯ ಆಗುತ್ತೆ ಅಂತಂದ್ರೆ ಅದು ನಿಮಗೆ ಬಿಟ್ಟಂತ ಆಯ್ಕೆ ಅಂತ ಹೇಳ್ತಾ ಈ ಒಂದು ರಿವ್ಯೂ ಮನೆಗೆ ಮುಗಿಸ್ತಾ ಇದ್ದೀನಿ. ಆಸ್ ಯೂಶುವಲ್ ಇನ್ನೇನು ಇಲ್ಲ, ಒಳ್ಳೆ ಸಿನಿಮಾ, ಕತೆ, ಚಿತ್ರಕಥೆ ಬಗ್ಗೆ ಅಂತೂ ಎರಡು ಮಾತಿಲ್ಲ. ಏನೊಂಚೂರು ಅಪ್ಗ್ರೇಡ್ ಆಗಬೇಕು ಅಂತಿದ್ರೆ ಬಹುಶಃ ಲೊಕೇಶನ್ ಅನ್ನು ಇನ್ನೂ ಸ್ವಲ್ಪ ಅಪ್ಡೇಟ್ ಮಾಡ್ಕೋಬೋದಿತ್ತು. ಅಲ್ಲಲ್ಲಿ ಲಾಜಿಕ್ ಮಿಸ್ ಅಂತ ಅನ್ಸುತ್ತೆ ನಿಮಗೆ ನೋಡ್ತಾ, ಬಟ್ ಆ ಲಾಜಿಕ್ ಮಿಸ್ ಆಗೋದಕ್ಕೂ ಕೂಡ ಅಲ್ಲಲ್ಲೇ ಕ್ಲಾರಿಟಿ ಕೊಟ್ಬಿಡ್ತಾರೆ. ಇದು ಹೆಂಗಾಯ್ತು, ಇದೆಲ್ಲ ಸುಳ್ಳಲ್ವಾ ಅಂತ ಅನಿಸ್ತಾ ಇರುತ್ತೆ, ಬಟ್ ಅಲ್ಲಲ್ಲೇ ಕ್ಲಾರಿಟಿ ಕೊಟ್ಬಿಡ್ತಾರೆ. ಅಂಡ್ ಪೊಲೀಸ್ ಅಧಿಕಾರಿ ಪಾತ್ರವನ್ನು ನಿರ್ವಹಿಸಿರ್ತಕ್ಕಂಥ ಧನ್ವೀರ್ ಅವ್ರ ಗೆಟಪ್ ಬಂದು ಗಡ್ಡ ಬಡ್ಕೊಂಡಿರ್ತಾರೆ, ಜೊತೆಗೆ ಯಾವಾಗ್ಲೂ ನಾರ್ಮಲ್ ಮಫ್ತಿಯಲ್ಲಿ ಇರ್ತಾರೆ. ಸೊ ನಾವು ನೋಡ್ತಾ ಪೊಲೀಸ್ ಯಾರಪ್ಪ ಹಿಂಗಿರ್ತಾನೆ ಅಂತ ಅನ್ನಿಸ್ಬೋದು, ಅದಕ್ಕೂ ಕೂಡ ಅಲ್ಲೊಂದು ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನಿಮಗೆ ಯಾವುದೇ ಲಾಜಿಕ್ಗಳಿಗೆ ಇನ್ನೊಂಚೂರು ಬೆರಳ ಕೆದ್ಕೋಣ ಅಂತಂದ್ರೆ ಅಲ್ಲಿ ಸಿಗದೇ ಇಲ್ಲ ಅವಕಾಶ. ಸೊ ಇದಿಷ್ಟು ಹೇಳ್ತಾ ಈ ಒಂದು ರಿವ್ಯೂ ಮನೆಗೆ ಮುಗಿಸ್ತಾ ಇದ್ದೀನಿ. ಖಂಡಿತವಾಗಿಯೂ ಆರಾಮಾಗಿ ನೋಡ್ಬೋದು, ಬಟ್ ಇದೆಲ್ಲ ಕಂಡೀಷನ್ಸ್ಗಳಿದೆಯಲ್ಲ, ನಾನು ಭಯ ಪಡಲ್ಲ, ನಾನು ಈ ಥರದ ಏನು ಸೀನ್ಗಳು ಬಂದರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋಂತ ಇದ್ರೆ ಖಂಡಿತವಾಗಿಯೂ ನೋಡ್ಬೋದು ಅಂತ ಹೇಳ್ತಾ ಈ ಒಂದು ರಿವ್ಯೂ ಮನೆಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ಒಂದು ರಿವ್ಯೂವನ್ನು ನೋಡಿದ್ದಕ್ಕೆ.